ಅಲ್ಲೇ ಕೂತಾರ ನೋಡ್ರಿ, ಶಾಲೆಯ ಒಳಗೆ ಕೂತಾರ. ಗಿರಾಕ್ ಬರ್ದಂಗ ಮಾಡಿಬಿಟ್ಟಾರ ಒಟ್ಟಾರ. ಏನೋ ತಕೊಳಕ ಮುಂದೋಗಲಿ ಒಳಗೆ ಕುಂದ್ರಾಗ ಗಾಪ ಬಾಯ್ ಮಾಡ್ಬೇಕು ಜೂಮ್ ಮಾಡಲ ಗಾಪ ಬಾಯ್ ಮಾಡ್ಬೇಕು ಜೂಮ್ ಮಾಡಲ ಇವತ್ತು 30ಕ್ಕೂ ಹೆಚ್ಚು ಕುಟುಂಬದವರು ಬೀದಿ ಪಾಲಾಗಿರೋದು ನೋಡಿ ಭಾಳ ದುಃಖ ಅನಿಸ್ತು ನನಗೆ. ಇದು ಏನೇ ಆಗಿದ್ರೂ ಕೂಡ ಸಾಕಷ್ಟು ನಾನು ವಿಷಯಗಳನ್ನು ಸಂಗ್ರಹ ಮಾಡಿದ್ಮೇಲೆ ಇದು ಯಾರದೇ ತಪ್ಪಾಗಿರ್ಬೋದು, ಯಾರದೇ ಏನೇ ಅನಧಿಕೃತ ಇದನ್ನು ಅವ್ರು ನಡೆಸಿರ್ಬೋದು, ಏನೇ ಆಗಿರ್ಬೋದು, ಆದರೆ ಬಡ ಜನತೆಗೆ ಈ ಥರ ಆಗಬಾರ್ದು ಅಂತ ಹೇಳೋದಕ್ಕೆ ಬಯಸ್ತೀನಿ. ಸಾಕಷ್ಟು ಹಗರಣಗಳು ಆಗಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲವನ್ನ ಸರಿಪಡಿಸಿ ಅವರಿಗೆ ಸೂಕ್ತವಾದಂಥ ಸೂರನ್ನು ಕಲ್ಪಿಸ್ಕೊಡಿ ಅಂತೇಳಿ ಈಗಾಗಲೇ ಮನವಿಯನ್ನು ಮಾಡಿದ್ದೀನಿ. ಈ ಥರ ಯಾರಿಗೂ ಕೂಡ ಆಗಬಾರ್ದು. ಬಡವರು ಅಂತಂದರೆ ಇವತ್ತು ಎಲ್ಲೋ ಒಂದು ಬೀದಿಯಲ್ಲಿ ಇರುವಂಥವ್ರಲ್ಲ, ಎಲ್ಲರಿಗೂ ಕೂಡ ಸೂರು ಇರಬೇಕು, ಎಲ್ಲರಿಗೂ ಕೂಡ ಒಂದು ಮನೆಗಳು ಇರಬೇಕು ನಿಲ್ಲಿಸೋದಕ್ಕೋಸ್ಕರ ಈ ಒಂದು ನಿಟ್ಟಿನಲ್ಲಿ ಅಲ್ಲಿರುವಂಥ ಶಾಸಕರು ಇದ್ರ ಬಗ್ಗೆ ಗಮನ ಹರಿಸಿ ಆದಷ್ಟು ಬೇಗ ಅವರಿಗೆ ಸೂರು ಕಲ್ಪಿಸ್ಕೊಡುವಂಥದ್ದನ್ನು ಮಾಡಲಿ. ಇವತ್ತಿನ ಮಟ್ಟಿಗೆ ಈಗಾಗಲೇ ನಾವು ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿ ಶಾಲೆಯಲ್ಲಿ ಅವರಿಗೆ ಸೂರನ್ನು ಕಲ್ಪಿಸ್ಕೊಡುವಲ್ಲಿ ಮನವಿ ಮಾಡ್ಕೊಂಡಿದ್ದೀವಿ. ಈಗಾಗಲೇ ಶಾಲೆಗಳು ರಜೆ ಇರೋದ್ರಿಂದ ಸರ್ಕಾರಿ ಶಾಲೆಯಲ್ಲಿ ಅವರಿಗೆ ಸದ್ಯದ ಮಟ್ಟಿಗೆ ಸೂರನ್ನು ಕಲ್ಪಿಸ್ಕೊಡೋದಕ್ಕೆ ಮನವಿಯನ್ನು ಮಾಡಿದ್ದೀನಿ. ನಮಗೆ ಆ್ಯಕ್ಚುಲಿ ಅನ್ಯಾಯ ಭಾಳ ಆಗೈತೆ ರೀ. ಪಾಪ ಜನಕ್ಕೆ ಒಟ್ಟೆ ಆ್ಯಕ್ಚುಲಿ ಈಗ ಚೀಫ್ ಆಫೀಸರ್ ಆಗಲಿ ತಹಸೀಲ್ದಾರ್ ಆಗಲಿ ಏನೂ ಒಂದು ನೋಟಿಸ್ ಇಲ್ಲ, ಒಂದು ಏನೂ ಇಲ್ಲ. ತಕ್ಷಣ ಒಟ್ಟು ನಸಕ್ನ 5 ಗಂಟೆಗೆ 3 ಗಂಟೆಗೆ ಮೆಸೇಜ್ ಮಾಡೋದು,
ಎರಡಲ್ಲತ್ತು ಬಂದು ಈ ಥರ ಅಮಾಯಕರ ಜೋಡಿ ಚಲ್ಲಾಟ ಆಡತ್ತಾರ. ತಕ್ಷಣ ಅವರು ಒಟ್ಟು ನಮ್ಮ ಭಾಗದಿಂದ ಹೊರಗೆ ಮೊದಲು ಅವ್ರನ್ನ ವರ್ಗಾವಣೆ ಮಾಡಿಸ್ಬೇಕು. ಯಾಕಂತ ಕೇಳಿದ್ರೆ ಈ ಬಡ್ರ ಪರವಾಗಿ ಇರುವಂಥ ಅಧಿಕಾರಿಗಳು ಅಲ್ಲಿ ಇವರೆಲ್ಲ ಬರೀ ಅನ್ಯಾಯ ಮಾಡುವಂಥ ಕೆಲಸ ಮಾಡತ್ತಾರ. ನಮಸ್ಕಾರ ಸರ್, ನಾವಿಲ್ಲಿ ರಾಮಕಾಯಿ ತಾಲೂಕು ಮಾಲಿಂಗಪುರದ ಕೆಂಗೇರಿ ಮಡ್ಡಿ ಒಳಗೆ ಸರ್ಕಾರಿ ಜಾಗ ಐತ್ರಿ, ಇಲ್ಲಿ 3 ಎಕರೆ. ಅಲ್ಲಿ ಹಲವಾರು ವರ್ಷಗಳಿಂದ ಏನು ಮಾಡ್ಕೊಂಡಿದ್ದೀವಿ ರೀ, ನಾವೆಲ್ಲ ಏನೈತಲ್ರಿ ಶೆಡ್ ಬಡ್ಕೊಂಡಿದ್ದೀವಿ ರೀ ಸರ್. ಇದಕ್ಕೆ ಏನಾಗೈತಿ ರೀ, ನಿನ್ನೆ ಬೆಳಗು ಮುಂಜಾನೆ 5:30ರಿಂದ 6 ಗಂಟೆ ಒಳಗೆ ತಹಸೀಲ್ದಾರು ಪೊಲೀಸ್ ಸಿಬ್ಬಂದಿ ತೊಗೊಂಬಂದ ಮುನ್ಸಿಪಾಲ್ಟಿ JCBಗಳನ್ನು ತೊಗೊಂಬಂದ ನಾವು ಇರ್ತಕ್ಕಂಥ ಎಲ್ಲ 30-35 ಶೆಡ್ಗಳನ್ನು ಏನು ಮಾಡ್ಯಾರ, ನಮಗೆ ಸಾಮಾನು ಸದೇ ತೆಗಿ ಕೊಡ್ಲಾರ್ದ ಎಲ್ಲ ಎಳೆದೊಯ್ದು ಶೆಡ್ಗಳನ್ನು ನಾಶ ಮಾಡೋದು ಮಾಡ್ಯಾರ. ನಮಗೆ ಭಾಳ ಅಂದ್ರೆ ಭಾಳ ನುಕ್ಸಾನ್ ಆಗೈತೆ ರೀ. ನಮಗೆ ಮೇ ಮೇಲೆ ಹಾಕೊಳ್ಳೋ ಅರಿವಿ ಬಿಟ್ಟು ಬೇರೆ ಉಣ್ಣಾಕಾಗಲಿ ತಿನ್ನೋಕ್ಕಾಗಲಿ ಏನೂ ಸಿಕ್ಕಿಲ್ಲ ನಮಗೆ. ಅದನ್ನು ನಮಗೆ ಮರಗ ನೋಡೋಕ್ಕಾಗಲ್ಲಾರ್ದ ವೀಣಾ ಕಾಶ್ಯಪ್ನವರವರು ನಮಗೆ ಫೋನ್ ಮಾಡಿ ಏನೇನು ಆಯ್ತು ಅಂತ ವಿಚಾರ ಮಾಡಿದ್ರು. ವಿಚಾರ ಮಾಡೋದು DC ಅವ್ರ ಜೋಡಿ ಮಾತಾಡಿಕಿಸಿಂದ ಇದು ಇಲ್ಲೇ ಸರ್ಕಾರ ಶಾಲೆ ಐತ್ರಿ, ಈ ಸರ್ಕಾರ ಶಾಲೆ ಒಳಗೆ ನಮಗೆ ಇಳ್ಕೊಳಕ್ಕೆ ವ್ಯವಸ್ಥೆ ಮಾಡ್ಯಾರ. ಊಟ ಎಲ್ಲ ಏನಿದ್ದಿಲ್ಲ ರೀ, ರಾತ್ರಿ ಮಳೆ ಬಂದೈತಿ ರೀ. ಆ ಟೈಮ್ದಾಗ ಇಲ್ಲಿ ಓಣ್ಯಾಗಿನ ಮಂದಿ ಏನು ಮಾಡ್ಯಾರ, ಯುವಕರು ಕೆಲವೊಂದಿಷ್ಟು ಮಂದಿ ನಮ್ಮ ಮರಗ ನೋಡೋಕ್ಕಾಗಲಾರಕ ಅವರೇ ಊಟ ತಂದು ಕೊಟ್ಟಾರೆ.